ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಥೈರಾಯ್ಡ್ ಗ್ಲ್ಯಾಂಡ್, ಈ ಥೈರಾಯ್ಡ್ ಗ್ರಂಥಿ ಅನ್ನೋದು ನಮ್ಮ ದೇಹದಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಗ್ರಂಥಿ. ಇದು ನೋಡೋಕ್ಕೆ ಚಿಕ್ಕದಾಗಿದ್ದರೂ ಇದರ ಒಂದು ಕಾರ್ಯ ಬಹಳ ದೊಡ್ಡದಾಗಿದೆ. ಇದು ಕುತ್ತಿಗೆ ಭಾಗದಲ್ಲಿರ್ತಕ್ಕಂಥ ಒಂದು ಗ್ಲ್ಯಾಂಡ್. ಈ ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ದೇಹದಲ್ಲಿ T3 ಹಾರ್ಮೋನ್ ಅಂದರೆ ಟ್ರೈ ಐಡೋ ಥೈರೋನಿನ್ ಹಾರ್ಮೋನ್ನ ಹಾಗೂ T4 ಥೈರಾಕ್ಸಿನ್ ಹಾರ್ಮೋನ್ನ ಉತ್ಪತ್ತಿ ಮಾಡ್ತದೆ. ಇದರ ಪ್ರಮುಖವಾದ ಕೆಲಸ ಏನು ಅಂತಂದರೆ ರೆಗ್ಯುಲೇಟ್ಸ್ ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡ್ತದೆ ಹಾಗೂ ಎನರ್ಜಿ ಕನ್ಸಂಪ್ಷನ್ಗೆ ಸಹಾಯಕವಾಗಿದೆ. ಹಾರ್ಟ್ ರೇಟ್, ಹೃದಯದ ಬಡಿತ, ಹಾರ್ಟ್ ರೇಟ್ನ ಕಂಟ್ರೋಲ್ ಮಾಡ್ತದೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ತುಂಬಾ ಸಹಕಾರಿಯಾಗಿದೆ. ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಈ ಥೈರಾಯ್ಡ್ ಗ್ಲ್ಯಾಂಡಿನ ಆರೋಗ್ಯವನ್ನು, ಥೈರಾಯ್ಡ್ ಫಂಕ್ಷನ್ಸ್ಗಳನ್ನ ಸರಿಯಾದ ಕಾರ್ಯಕ್ಷಮತೆಯಲ್ಲಿ ನಿರ್ವಹಿಸಬೇಕು ಅಂದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನ, ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ. ಪ್ರತಿನಿತ್ಯ ನಾವು ಯಾವ ಆಹಾರಗಳನ್ನ, ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಈ ಥೈರಾಯ್ಡ್ ಗ್ಲ್ಯಾಂಡಿನ ಆರೋಗ್ಯ ಹೆಚ್ಚುತ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹೆಸರುಬೇಳೆಯಲ್ಲಿ ಪ್ರೋಟೀನ್ ಅಧಿಕವಾಗಿದೆ, ಕಬ್ಬಿಣಾಂಶ, ಐರನ್ ಅಂಶ ಇದೆ ಹಾಗೂ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಅಧಿಕವಾಗಿರೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡಿನ ಆರೋಗ್ಯವನ್ನು ಕಾಪಾಡ್ತದೆ. ಮೊಸರು ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡ್ತದೆ, ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡಿನ ಕಾರ್ಯವನ್ನು ಹೆಚ್ಚಿಸ್ತದೆ. ಇನ್ನು ಕುಂಬಳಕಾಯಿ ಬೀಜದಲ್ಲಿ ಜಿಂಕ್ ಅಧಿಕವಾಗಿದೆ. ಈ ಜಿಂಕ್ ಏನು ಮಾಡ್ತದೆ ಅಂದರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಲ್ಲಿ ಸಹಕಾರಿಯಾಗಿದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗೂ ಮೆಂತ್ಯ ಬೀಜಗಳನ್ನ ನೆನೆ ಹಾಕಿ ಮಾರನೇ ದಿನ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡಿನ ಒಂದು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಇನ್ನು ಎಳನೀರು ಕುಡಿಯೋದ್ರಿಂದ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಮೊಟ್ಟೆ ಸೇವನೆ ಮಾಡೋದ್ರಿಂದ ಇದರ ಆರೋಗ್ಯವನ್ನು ಸುಧಾರಿಸ್ತದೆ. ಹಾಗೂ ತುಳಸಿ ಎಲೆಗಳನ್ನ ಸೇವನೆ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡಿನ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇದು ಸ್ಟ್ರೆಸ್ನ ಕಂಟ್ರೋಲ್ ಮಾಡುತ್ತೆ. ಪ್ರತಿನಿತ್ಯ ಒಂದು 4 ರಿಂದ 5 ಎಲೆ ತುಳಸಿ ಎಲೆಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಒತ್ತಡ ಕಡಿಮೆ ಆಗ್ತದೆ, ಸ್ಟ್ರೆಸ್ ಕಡಿಮೆ ಆಗ್ತದೆ, ಟೆನ್ಷನ್ ಕಡಿಮೆ ಆಗ್ತದೆ. ಹಾಗೂ ಆಹಾರದಲ್ಲಿ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೀಜ ಉಪಯೋಗಿಸೋದ್ರಿಂದ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ, ಸಾಂಬಾರು ಪದಾರ್ಥಗಳನ್ನ ಉಪಯೋಗಿಸೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡಿನ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಉದಾಹರಣೆಗೆ ಶುಂಠಿ, ಕಸ್ತೂರಿ ಅರಿಶಿನ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇದರ ಜೊತೆಗೆ ಬೆರ್ರಿ ಹಣ್ಣುಗಳು, ಸ್ಟ್ರಾಬೆರ್ರಿ, ಬ್ಲೂಬೆರ್ರಿ, ಬ್ಲ್ಯಾಕ್ಬೆರ್ರಿ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಥೈರಾಯ್ಡ್ ಗ್ಲ್ಯಾಂಡಿನ ಒಂದು ಆರೋಗ್ಯ, ಒಂದು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಈ ಕುಂಬಳಕಾಯಿ ಬೀಜ ಹಾಗೂ ಈ ಮೆಂತ್ಯ ಬೀಜ ಇವುಗಳನ್ನು ಸೇವನೆ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡಿನ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದನ್ನು ತಡೀತದೆ, ಆರೋಗ್ಯವನ್ನು ಕಾಪಾಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಏನು, ಅದು ಯಾವ ಹಾರ್ಮೋನ್ನ ಉತ್ಪತ್ತಿ ಮಾಡ್ತದೆ, ಇದರ ಕೆಲಸ ಏನು ನಮ್ಮ ದೇಹದಲ್ಲಿ, ಹಾಗೂ ಈ ಥೈರಾಯ್ಡ್ ಗ್ಲ್ಯಾಂಡಿನ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ನಾವು ಯಾವ ಹಣ್ಣು, ತರಕಾರಿಗಳನ್ನ ನಾವು ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.